ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಚೆನ್ನಾಗಿರೋ ಮನೆನ ಹೋಮ್ ಟೂರ್ ಮಾಡ್ತಿದ್ದೀನಿ. ನಮ್ಮ ಸಿಸ್ಟರ್ ಅವ್ರ ಮನೆ ಈಗ ಹೊಸ್ದಾಗಿ ಕಟ್ಸಿರೋದು. ನಾನು ಅಂದ್ಕೊಂಡೆ ಯಾಕೆ ನಾನು ಹೋಮ್ ಟೂರ್ ಮಾಡಬಾರ್ದು, ಎಷ್ಟು ಚೆನ್ನಾಗಿದೆ ಮನೆ ತೋರಿಸೋಣ ಎಲ್ರಿಗೂ ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ಬನ್ನಿ ಹೇಗಿದೆ ಮನೆ ನೋಡೋಣ. ಮನೆ ಹೊರಗಡೆ ಈ ರೀತಿ ಇದೆ ನೋಡೋದಕ್ಕೆ. ಕೆಳಗಡೆ 2 BHK ಮನೆ ಇದೆ, ಮತ್ತು ಪಾರ್ಕಿಂಗಿಗೆ ತುಂಬ ಸ್ಪೇಸ್ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮತ್ತು ಇನ್ನೊಂದೇನು ಅಂದರೆ, ಕೆಳಗಡೆ ಮನೆನ ನಾನು ಆಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ. ಇವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ಗೆಲ್ಲ ಬಂದುಬಿಟ್ಟು ಟೈಲ್ಸ್ನ ಆ್ಯಂಟಿ ಸ್ಕಿಡ್ ಹಾಕ್ಸಿದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು, ಬೇಗ ಜಾರಲ್ಲ, ಅದೊಂಥರ ಒಳ್ಳೆಯದಲ್ಲ. ನೋಡಿ ಮನೆ ಒಳಗಡೆ ಈ ರೀತಿ ಇದೆ. ಹಾಲ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. TV ಸ್ಟ್ಯಾಂಡ್ ಕೂಡ ಸಖತ್ತಾಗಿದೆ. ಅದನ್ನು ನಾನು ವೀಡಿಯೋನೇ ಮಾಡ್ಕೊಳ್ಲಿಲ್ಲ, ಮರ್ತ್ಕೊಂಡ್ಬಿಟ್ಟೆ. ಸೊ ಹೀಗೆ ತೋರಿಸ್ದೆ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ದೇವ್ರ ಮನೆಯೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಏನಕ್ಕೆ ತುಂಬ ಇಷ್ಟ ಆಯಿತು ಅಂದರೆ, ಇಲ್ಲೆಲ್ಲ ದೇವ್ರದ್ದು ಏನೇನು ಪೂಜೆದೆಲ್ಲ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ. ಮೇಲೆ ನೋಡಿ ಈ ಥರ ಬ್ಯಾಕ್ಗ್ರೌಂಡಿಗೆ ಹೋಮ್ ಅಂತ ಹಾಕ್ಬಿಟ್ಟು ಲೈಟ್ ಹಾಕಿರೋದು, ಇದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ದೇವ್ರ ಮನೆಯೂ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಕಿಚನ್. ಅಡುಗೆ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟವಾದಂಥ ಜಾಗ. ಅದೇ ಎಷ್ಟು ಪರ್ಫೆಕ್ಟಾಗಿ ಮಾಡಿಸಿದ್ರು ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಇದೊಂದು ಹೊರಗಡೆ ಸ್ಪೇಸ್ ಇದೆ, ಯುಟಿಲಿಟಿ ಥರ, ಅಲ್ಲೊಂದು ಸಿಂಕ್ ಇಡಿಸಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಆಗಿದೆ ಇದನ್ನು ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡಿದ್ದಾರೆ ನೋಡಿ. ಈರುಳ್ಳಿ ಬುಟ್ಟಿ, ಬೆಳ್ಳುಳ್ಳಿ ಇದೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇಲ್ಲೊಂದು TV ಸ್ಟ್ಯಾಂಡ್ ಮಾಡಿಸಿದ್ದಾರೆ, ಇಲ್ಲೊಂದು ವಾರ್ಡ್ರೋಬ್ ಇದೆ, ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲ ಪರ್ಫೆಕ್ಟಾಗಿ. ಅಲ್ಲೊಂದು ಮಿರರ್ ಕೂಡ ಇದೆ, ಅಂದರೆ ಮಿರರ್ ಫಿಕ್ಸ್ ಮಾಡಿಲ್ಲ ಇನ್ನೂ ಕೂಡ. ಡ್ರೆಸ್ಸಿಂಗ್ ಟೇಬಲ್ ಇದೆ, ಚೆನ್ನಾಗಿದೆ. ಈ ರೀತಿ ಇದೆ ವಾರ್ಡ್ರೋಬ್ ಎಲ್ಲ ಒಳಗೆ. ಇದೊಂದು ರೂಮು, ಕೆಳಗಡೆ ಒಂದೇ ರೂಮ್ ಇರೋದು. ಈಗ ಮೇಲೆ ಹೋಗೋಣ ಬನ್ನಿ. ಅದಕ್ಕೆ ಮುಂಚೆ ಬಾತ್ರೂಮ್. ಆ್ಯಕ್ಚುಲಿ ಬಾತ್ರೂಮು ಕೂಡ ತುಂಬ ಚೆನ್ನಾಗಿದೆ, ಈ ರೀತಿ ಮಾಡಿಸಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಈ ಸ್ಪೇಸ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಮನೆಗೆ ಹೈಲೈಟ್ ಅನ್ಬೋದು ಇದನ್ನು. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ರಿಯಲಾಗಿ ನೋಡೋಕ್ಕಂತೂ ಅಷ್ಟು ಆಸಮ್ ಆಗಿರುತ್ತೆ. ಸ್ಪೇಸ್ನ ವೇಸ್ಟ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲೂ ಏನೋ ಒಂದು ಮಾಡಿದ್ದಾರೆ. ಮತ್ತು ಮಿರರ್ ಅಂತೂ ಸೂಪರ್ ಆಗಿತ್ತು. LED ಲೈಟ್ ಇರುತ್ತೆ, ಟಚ್ ಸೆನ್ಸರ್ ಸಖತ್ತಾಗಿತ್ತು. ಇದೇ ಇವಾಗ ಟ್ರೆಂಡು. ಬಟ್ ನನಗಂತೂ ಎಷ್ಟು ಸಲ ನೋಡಿದ್ರು ಈ ಸ್ಪೇಸ್ನ ಸಖತ್ ಎಂಜಾಯ್ ಮಾಡಿದ್ದೀನಿ. ಅದು ನೋಡಿ. ಮೇಲ್ಗಡೆ ಬಂದುಬಿಟ್ಟು 3 ರೂಮ್ ಇದೆ. ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಒಳಗಡೆ ಎಲ್ಲ ತೋರಿಸ್ತೀನಿ. ರೈಟ್ ಸೈಡಲ್ಲಿ ಪಕ್ಕನೇ 2 ರೂಮ್ ಇದೆ. ಫಸ್ಟು ಈ ರೂಮ್ ನೋಡ್ಕೊಂಬರೋಣ. ನೋಡಿ, ವಾರ್ಡ್ರೋಬ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ವಿತ್ ಮಿರರು. ಮತ್ತು ಅಟ್ಯಾಚ್ ಟಾಯ್ಲೆಟ್ ಇದೆ, ಚೆನ್ನಾಗಿರುತ್ತೆ. ಅಟ್ಯಾಚ್ ಬಾತ್ರೂಮ್ ಎಲ್ಲ ರೂಮ್ಗೂ ಕೂಡ ಇದೆ, ಅದೊಂದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಕ್ಕದ ರೂಮ್ ಇದೆಯಲ್ಲ, ಅಲ್ಲಿಗೆ ಹೋಗಿ ನೋಡೋಣ. ಇನ್ನೊಂದು ಏನು ಅಂದರೆ, ಪಕ್ಕದ ರೂಮಿಗೆ ಈಗ ತೋರಿಸಿದ್ನಲ್ಲ ಆ ರೂಮಿಗೆ ಒಂದುಬಿಟ್ಟು ಇನ್ನೆಲ್ಲ ಕಡೆಗೂ ಕೂಡ TV ಸ್ಟ್ಯಾಂಡ್ ಫಿಕ್ಸ್ ಮಾಡಿಸಿದ್ದಾರೆ. ನಾನು ಕೇಳಿದೆ ನನ್ನ ಸಿಸ್ಟರ್ನ, ಏನಕ್ಕೆ TV ಸ್ಟ್ಯಾಂಡ್ ಎಲ್ಲ ಕಡೆಗೆ ಹಾಕ್ಸಿದ್ದೀರಾ, ವೇಸ್ಟ್ ಅಲ್ವಾ, TV ಸ್ಟ್ಯಾಂಡ್ಗೆ ಸ್ಪೇಸ್ ವೇಸ್ಟ್ ಅಲ್ವಾ ಅಂತಂದೆ. ಇಲ್ಲ, ಎಲ್ಲ ರೂಮ್ಗೂ ಕೂಡ TV ಹಾಕ್ತೀವಿ ಅಂದರೆ ಓಕೆ ಅಂದ್ಕೊಂಡು ಸುಮ್ಮನೆ ಅದೇ ನಾನು ಕೂಡ. ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಯಾವುದಕ್ಕೂ ಕೂಡ ಮಿರರ್ ಹಾಕ್ಸಿಲ್ಲ ಇವರು. ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಬಾಕಿ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೂ ಹಿಡಿಯುತ್ತೆ, ತುಂಬ ದಿನವೇ ಆಗಬೇಕು. ಒಳ್ಳೆ ದಿನ ಇತ್ತಲ್ಲ ಅಂತ ಮಾಡಿಸ್ಬಿಟ್ರು ಗೃಹ ಪ್ರವೇಶನ. ನೆಕ್ಸ್ಟು ಈ ರೂಮ್ಗೆ ಹೋಗೋಣ. ಇದು ತುಂಬ ಅಂದರೆ ತುಂಬ ದೊಡ್ಡ ರೂಮು. ಎಲ್ಲದಕ್ಕಿಂತ ಇದು ಸೇಮ್ ವಾರ್ಡ್ರೋಬ್ ನೋಡಿ ಎಷ್ಟು ದೊಡ್ಡದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಿತ್ ಮಿರರು, TV ಸ್ಟ್ಯಾಂಡು. ನಾ ಹೇಳ್ದಂಗೆ ಬಾತ್ರೂಮ್ ನನಗೆ ಇಲ್ಲಿಂದು ತುಂಬ ಇಷ್ಟ ಆಯಿತು. ಮತ್ತು ಇನ್ನೂ ತುಂಬ ಕೆಲಸ ಆಗಬೇಕು, ಸೊ ಇನ್ನೂ ಫಿನಿಶ್ ಆಗಿಲ್ಲ. ನೋಡಿ ಏನು ಸಕ್ಕತ್ತಾಗಿದೆ. ಪಾರ್ಟಿಷನ್ ಮಾಡಿಬಿಟ್ಟು ಗ್ಲಾಸ್ದು ಇದು ಕೊಟ್ಟಿದ್ದಾರೆ ಶವರ್ಗೆ ಅಂತ ಹೇಳಿ. ಗ್ಲಾಸ್ದು ಪಾರ್ಟಿಷನ್ನು ಸಕ್ಕತ್ತಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಈ ರೂಮ್ಗೆ ಅಟ್ಯಾಚ್ ಆಗಿರೋ ಥರ ಬಾಲ್ಕನಿ ಇದೆ. ಎಷ್ಟು ಚೆನ್ನಾಗಿದೆ ನೀವೇ ನೋಡಿ.
ಆ್ಯಕ್ಚುಲಿ ನನಗೆ ಈ ಬಾಲ್ಕನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ದೊಡ್ಡದು ಸ್ಪೇಷಿಯಸ್ ಆಗಿದೆ, ತುಂಬ ಆರಾಮಾಗಿರ್ಬೋದು. ಸ್ವಿಂಗು ಪಾಟು ಎಲ್ಲ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗಿದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನನ್ನ ಮಕ್ಳಿಗಂತೂ ಫುಲ್ ಖುಷಿ ಆಟ ಆಡೋದೇ. ನಾನು 5 BHK ಹೌಸ್ ಅಂತ ಹೇಳಿದೆ. ಇನ್ನೊಂದು ಬೆಡ್ರೂಮ್ ಎಲ್ಲಿ ಅಂದರೆ ಮೇಲೆ ಹೋಗಬೇಕು ಅಂದರೆ ಫಸ್ಟ್ ಅಲ್ಲ ಸೆಕೆಂಡ್ ಫ್ಲೋರಲ್ಲಿರುತ್ತೆ. ಇದು ಟೆರೆಸ್ಗೆ ಅಟ್ಯಾಚ್ ಆಗಿರೋ ಥರ ಇದೆ. ಹೊರಗಡೆಯಿಂದನೇ ಆ್ಯಕ್ಚುಲಿ ಇದಕ್ಕೆ ಹೋಗಬೇಕಾಗಿರೋದು. ನೋಡಿ ಆ ಬೆಡ್ರೂಮ್ ಕೂಡ ಈ ರೀತಿ ಇರುತ್ತೆ ನೋಡಲಿಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆ ಅಂತೂ ನೋಡಿದ್ರೆ ಎಷ್ಟು ಸಲ ನೋಡಿದ್ರೂ ಸಾಲಲ್ಲ ಕಣ್ಣಿಗೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟು ಟೆರೆಸ್ ನೋಡಿ ಯಾವ ರೀತಿ ಇದೆ ಅಂತ. ಈ ರೀತಿ ಇದೆ ಟೆರಸ್ಸು. ಇದಾದಮೇಲೆ ನಾನು ನಿಮಗೆ ಹೇಳಿದ್ದೆ ಕೆಳಗಡೆ 2 BHK ಮನೆನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅಂತ. ಅದು ನೋಡ್ಕೊಂಬರೋಣ. ಇವಾಗ ಹೋಗ್ತಾ ಇದ್ದೀನಿ ಇವಾಗ ಕೆಳಗಡೆ 2 BHK ಮನೆ ನೋಡೋದಕ್ಕೆ. ರಾಧಾಕೃಷ್ಣ ಏನು ಸಕ್ಕತ್ತಾಗಿದೆ ಅಲ್ಲ. ಓಕೆ, ನೋಡಿ ಎಂಟ್ರೆನ್ಸ್ ಹಾಲ್ ಈ ರೀತಿ ಇರುತ್ತೆ. ಗೃಹ ಪ್ರವೇಶ ಅಲ್ವಾ, ಸೊ ಊಟಕ್ಕೆಲ್ಲ ಅರೇಂಜ್ ಮಾಡಿದರು. ಹಾಗೆ ತೆಗ್ದಿದ್ದೀನಿ. ಓಕೆ, ಏನೂ ಅಂದ್ಕೊಬೇಡಿ. ಇದು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ರೆಂಟ್ ಪರ್ಪಸ್ಗೆ ಮಾಡಿಸಿರೋದು, ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಹೊರಗಡೆನೂ ಕೂಡ ಇದಕ್ಕೂ ಒಂದು ವಾಶ್ ಬೇಷನ್ ಇಡಿಸ್ತಾರೆ, ಅದು ಕೂಡ ಯುಟಿಲಿಟಿ ಇದೆ. ನೋಡಿ ಇದು ಕೂಡ 2 ಬೆಡ್ರೂಮು, ವಾರ್ಡ್ರೋಬ್ ಎಲ್ಲ ಇರುತ್ತೆ ಇದರಲ್ಲೂ ಕೂಡ. ಮತ್ತು ಇದು 2 ರೂಮ್ಗೂ ಕೂಡ ಬಾತ್ರೂಮ್ ಇಲ್ಲ, 1 ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸಾಕಲ್ಲ, ಅಷ್ಟಿದ್ರೇ ಆರಾಮಾಗಿರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಕಾಮನ್ ಬಾತ್ರೂಮು. ಮತ್ತು ಹೊರಗಡೆ ಪಾರ್ಕಿಂಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಷ್ಟ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ನಮ್ಮ ಸಿಸ್ಟರ್ ಮನೆ ಹೋಮ್ ಟೂರ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.